ಕೆಲವರು ನಿಮ್ಮನ್ನು ಬೆಂಬಲಿಸೋರು ನನ್ನನ್ನು ಬೈಬೋದೀಗ. ಸತ್ಯ ಮಾತಾಡ್ತಾ ಇದ್ದೀನಿ, ನೀವು ಬೈದರೂ ಕೂಡ ನನಗೆ ಸಂತೋಷ, ಏನು ತೊಂದರೆ ಇಲ್ಲ, ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ. ತಮಗಿರುವಂತಹ ಟ್ಯಾಲೆಂಟನ್ನು ಬಡ ಜನರ ಪರವಾಗಿ, ಎಷ್ಟೋ ಶೋಷಿತರ ಪರವಾಗಿ, ನೊಂದವರ ಪರವಾಗಿ ನಿಂತ್ಕೊಂಡ್ರೆ ನಿಮ್ಮ ಹೋರಾಟಕ್ಕೆ ನನ್ನ ಧ್ವನಿಯೂ ಕೂಡ ಇರುತ್ತೆ. ಇಲ್ಲ ನಾನು ಹಿಂಗೆ ಇರ್ತೀನಿ ಅಂತಂದರೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಏನು ಬೆಳಗ್ಗೆಯಿಂದನೂ ಸಹ ಗಮನಿಸ್ತಾ ಇದ್ದೀರಿ ಅಂತ ಅನಿಸುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ. ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಅವ್ರ ಮೇಲೆ ಅಟ್ಯಾಕ್ ಆಗಿದೆ, 40ಕ್ಕೂ ಹೆಚ್ಚು ಜನ ಅವರನ್ನು ಹೊಡೆದಿದ್ದಾರೆ, ಥಳಿಸಿದ್ದಾರೆ ಎನ್ನುವಂತಹ ಸುದ್ದಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನನ್ನ ಹತ್ರನೂ ಕೂಡ ಒಂದಷ್ಟು ಕ್ಲಿಪ್ಗಳಿವೆ, ಅದನ್ನು ಮಧ್ಯೆ ಪ್ರಸಾರ ಮಾಡ್ತೀನಿ. ಎಲ್ಲಿ ನಡೀತು ಈ ಘಟನೆ, ಯಾವ ಕಾರಣಕ್ಕೆ ನಡೀತು, ಏನೇನೆಲ್ಲ ಆಯಿತು, ಇದೆಲ್ಲವನ್ನು ಕೂಡ ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫಸ್ಟು ಈ ಪ್ರಕರಣ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಅದಾದ ಬಳಿಕ ಒಂದೆರಡು ಕಿವಿ ಮಾತಿದೆ, ಸಾಧ್ಯ ಆದರೆ ಅದನ್ನು ಕೊನೆ ತನಕ ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮೊದಲಿಗೆ ಬಿಗ್ ಬಾಸ್ ಖ್ಯಾತಿಯ ಜಗದೀಶ್ ಅವರು ಈ ಬಾರಿ ಬಿಗ್ ಬಾಸ್ಗೆ ಹೋಗ್ತಾರೆ. ಅಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಂಗಿಲ್ಲ ಬಿಗ್ ಬಾಸ್ನಲ್ಲಿರುವಂತಹ ಒಂದು ರೂಲ್ಸ್. ಸೊ ಇವರು ಕಾಂಟ್ರವರ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲೊಂಚೂರು ಮ್ಯಾನ್ ಹ್ಯಾಂಡ್ಲಿಂಗ್ ಥರ ಆಗುತ್ತೆ. ಅದಾದ ಬಳಿಕ ಬಿಗ್ ಬಾಸ್ ಇವರನ್ನು ಮನೆಯಿಂದ ಹೊರ ಹಾಕ್ತಾರೆ. ಇವ್ರ ಜೊತೆಗೆ ಮತ್ತೊಬ್ಬ ಕೋ ಕಂಟೆಸ್ಟೆಂಟ್ ರಂಜಿತ್ ಅನ್ನುವಂಥವ್ರು ಕೂಡ ಮನೆಯಿಂದ ಆಚೆ ಬರ್ತಾರೆ. ಸೊ ಎಂದಿನಂತೆ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಸಕ್ರಿಯರಾಗ್ತಾರೆ. ಲಾಯರ್ ಜಗದೀಶ್ ಅವರು ಲಾಯರ್ ಅಲ್ಲ ಅವರು, ಯಾಕೆಂತಂದ್ರೆ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಆ ಸದಸ್ಯತ್ವದಿಂದ ಅನ್ನುವಂಥದ್ದನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಒಂದು ನೋಟಿಸನ್ನು ಕಳಿಸಿರ್ತಾರೆ ಅಸೋಸಿಯೇಷನ್ ಅವರು. ಹಾಗಾದ್ರೆ ಇವತ್ತೇನಾಯಿತು ಘಟನೆ? ಲಾಯರ್ ಜಗದೀಶ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿ ಇರ್ತಕ್ಕಂಥದ್ದು. ಬಿಗ್ ಬಾಸ್ ಇಂದ ಬಂದ ತಕ್ಷಣ ಒಂದಷ್ಟು ಯೂಟ್ಯೂಬರ್ಗಳು, ಒಂದಷ್ಟು ಮೀಡಿಯಾಗಳು ಅವರನ್ನ ಹೋಗಿ ಇಂಟರ್ವ್ಯೂ ಮಾಡ್ತಾರೆ, ಅವ್ರ ಮನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಇದು ನಮ್ಮ ಮನೆ ಕೊಡಿಗೆಹಳ್ಳಿಯಲ್ಲಿ ಇದೆ ಅಂತ. ಸೊ ಸಹಜವಾಗಿ ಜನಕ್ಕೆ ಗೊತ್ತಾಯಿತು ಲಾಯರ್ ಜಗದೀಶ್ ಅವ್ರ ಮನೆ ಕೊಡಿಗೆಹಳ್ಳಿಯಲ್ಲಿದೆ ಅಂತ. ಸೊ ಆ ಕೊಡಿಗೆಹಳ್ಳಿಯಲ್ಲಿ ಇವತ್ತು ಯುವಕರು ಅಣ್ಣಮ್ಮ ಕೂರಿಸ್ಬೇಕು ಅಂತ ಅನ್ಕೊಂಡು ಒಂದಷ್ಟು ಹಿಂದೆಯಿಂದನೇ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಣ್ಣಮ್ಮನ ಕೂರಿಸೋದಕ್ಕೆ ಆ ಜಾಗದಲ್ಲಿ ಏನು ರೋಡ್ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ರೋಡ್ನ ಬ್ಲಾಕ್ ಮಾಡ್ಕೊಂಡಿರ್ತಾರೆ ಅಣ್ಣಮ್ಮನ ಕೂರಿಸೋದಕ್ಕೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಲಾಯರ್ ಜಗದೀಶ್ ಅವರು, ಲಾಯರ್ ಅನ್ನೋದೇ ಬರ್ತೈತೆ ಪದೇ ಜಗದೀಶ್ ಅವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರಂತೆ, ಈ ರೀತಿ ಪರ್ಮಿಷನ್ ಹೆಂಗೆ ಕೊಟ್ಟಿದ್ರೆ ಹಂಗೆ ಅಂತ ಅನ್ಕೊಂಡು. ಅದಾದ ಬಳಿಕ ಪೊಲೀಸ್ ಬರ್ತಾರಂತೆ. ಸೊ ಅವ್ರು ಹೇಳ್ತಿರೋದೇನು ಅಂತಂದರೆ, ನೀವು BBMP ಪರ್ಮಿಷನ್ ತಗೋಬೇಕು, ಇಲ್ಲಿ ಕೂರಿಸೋದು ಮಾಡಿದ್ರೆ ಪಬ್ಲಿಕ್ ಯಾಕೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀರಾ, ಪಬ್ಲಿಕ್ ಯಾಕೆ ತೊಂದರೆ ಕೊಡ್ತೀರಾ ಈ ಥರ ರೋಡ್ ಬ್ಲಾಕ್ ಮಾಡ್ಕೊಂಡು ಅನ್ನುವಂಥದ್ದು ಒಂದು ಒಳ್ಳೆ ಪ್ರಶ್ನೆ ಕೇಳ್ತಾರೆ. ಓಕೆ, ಈ ಕಡೆ ದೈವ ಕಾರ್ಯ ಅಂತ ಬಂದರೆ ಆ ಕಡೆನೂ ಕೂಡ ಗಮನ ಕೊಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಜಾಗಗಳಿದೆ, ಅದಕ್ಕೆ ಸಂಬಂಧಪಟ್ಟ ಉದ್ದೇಶಗಳಿರ್ತಾವಲ್ಲ, ಅಲ್ಲಿ ಮಾಡಿದ್ರು ಓಕೆ. ಈ ಕಡೆ ಪಬ್ಲಿಕ್ನು ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನಾವು ಪಬ್ಲಿಕ್ಗೂ ತೊಂದರೆ ಆಗದ ರೀತಿ ನಡ್ಕೋಬೇಕಾಗುತ್ತೆ. ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ಪಬ್ಲಿಕ್ಗೂ ಕೂಡ ತೊಂದರೆ ಆಯಿತು ಅಂತ ಅನ್ಕೊಂಡು ಲಾಯರ್ ಜಗದೀಶ್ ಅವರು ಇವತ್ತು ಈ ರೀತಿಯ ಒಂದು ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು. ಮೆನ್ಷನ್ ಮಾಡ್ತಾ ಇದ್ದೀನಿ, ಮತ್ತೆ ಇದನ್ನು ರಿಪೀಟ್ ಮಾಡ್ತೀನಿ. ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದರೆ ವಿಷಯ ಇದೆ ಇಲ್ಲಿ. ಈ ರೋಡ್ಗಳಲ್ಲಿ ಗಣೇಶ ಮತ್ತೆ ಅಣ್ಣಮ್ಮಗಳನ್ನು ಇಟ್ಟುಬಿಟ್ಟು ರೋಡ್ಗಳನ್ನ ಬ್ಲಾಕ್ ಮಾಡಿ ಕೇಳಕ್ ಹೋದ್ರೆ, ಬೆಳಗ್ಗೆ ನಾನು ಐ ಇಂಟಿಮೇಟೆಡ್ ದ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದೆ. ಪೊಲೀಸ್ ಅವರು ಬಂದು ಸುಮ್ಮನೆ ಲಿಪ್ ಸರ್ವಿಸ್ ಮಾಡಿ ಹೋದ್ರು. ಬ್ಯಾಕ್ಗ್ರೌಂಡಲ್ಲಿ ರೋಡನ್ನ ಬ್ಲಾಕ್ ಮಾಡಿ, ಓಕೆ, ಅಣ್ಣಮ್ಮ ಅಂತೇಳಿ ನಾವು ಓಡಾಕೆ ರೋಡ್ ಇಲ್ಲ ಅಂತಂದ್ರೆ ದೇ ಬ್ಲಾಕ್ಡ್ ಇಟ್. ಅದಾದ ನಂತರ ಏನಾಗುತ್ತೆ, ಇವರು ಲೈವ್ ಬರ್ತಾರೆ, ಒಂದಷ್ಟು ಅಂಗಡಿಗಳಿಗೆ ಹೋಗ್ತಾರೆ. ಅಲ್ಲಿ ಆ ಕಡೆ ಈ ಕಡೆ ಇರುವಂತಲ್ಲಿ ಅಲ್ಲಿ ಮಾಮೂಲಿ ಕಾಂಡಿಮೆಂಟ್ಸ್ ಅಂಗಡಿಗಳು ಗೊತ್ತಲ್ಲ ನಿಮಗೆ, ಟೀ ಅಂಗಡಿಗಳು, ಅಲ್ಲಿ ಸಿಗರೇಟ್ ಸೇದೋದು ಅದು ಇದು ಮಾಡ್ತಿರ್ತಾರೆ. ಸೊ ಅದೆಲ್ಲವನ್ನು ಕೂಡ ಇವರು ಲೈವಲ್ಲಿ ವಿಡಿಯೋ ಮಾಡ್ಕೊಂಡು, ಹೆಂಗ ಪರ್ಮಿಷನ್ ಕೊಟ್ಟಿದ್ದೀನಿ, ಹೆಂಗೆ ಸಿಗರೇಟ್ ಸೇರ್ತದೆ, ಹಂಗೆ ಅಂತ ಅನ್ಕೊಂಡು ಪಬ್ಲಿಕ್ನು ಕೂಡ ಬೈತಾರೆ. ಅದಾದ ನಂತರ ಅಂಗಡಿಯವನು, ಕಾಂಡಿಮೆಂಟ್ಸ್ ಅಂಗಡಿಯವನ ಹತ್ರ ಹೋಗ್ಬಿಟ್ಟು, ಹೆಂಗ ಮಾಡ್ತಿದ್ದಾನೆ, ಇಲ್ಲ ಅಣ್ಣ ಎಲ್ಲ ಕಳಿಸ್ಬಿಟ್ಟಣ. BBMP ಏನಪ್ಪಾ ಮಾಡ್ತೀರಾ ನೋಡಿಲಿ, ಸಿಂಗಲ್ ಸಿಗರೇಟ್ ಸ್ಮೋಕಿಂಗ್ ಝೋನ್ ಎಲ್ಲಾನು ಮಾಡಂಗಿಲ್ಲ. ರೆಸಿಡೆನ್ಷಿಯಲ್ ಏರಿಯಾಸ್ ಇದೆ ಇಲ್ಲಿ ಟೀ ಅಂಗಡಿಗಳು ಮಾಡ್ಕೊಂಡು ಇಲ್ಲಿ ಗ್ಯಾಂಗ್ಗಳನ್ನ ಕಟ್ಕೊಂಡು ನೋಡಿ, ಇಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ಜ್ಯೂಸ್ ಅಂಡ್ ಕಾಂಡಿಮೆಂಟ್ಸ್ ಇದ್ಕೊಂಡು ಇರೋ ಬರೋರೆಲ್ಲ ಸಿಂಗಲ್ ಸಿಗರೇಟ್ಗಳು ಮಾಡ್ಕೊಂಡು ನೋಡಿ. ನಡಿಯಲೇ, ಗ್ಯಾಸ್ ಎತ್ತ ಮೇಲೆ ಹಾಕ್ಸ್ತೀನಿ. ಮತ್ತೆ ಹೆಂಗ್ ಸೇತವ್ರಿಲ್ಲ ಅಲ್ಲಿ. ಜಗದೀಶ್ ಅವರೇ, ವಯಸ್ಸಿನಲ್ಲಿ ನೀವು ದೊಡ್ಡವರು, ತುಂಬ ಹಿರಿಯರು. ಈಗ ತಾನೇ ಹೇಳಿದ್ರಿ ನೀವು ಪಬ್ಲಿಕ್ಗೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬಾರ್ದು ಅಂತ. ಇಲ್ಲಿ ನೀವು ಮಾಡ್ತಿರೋದು ಕೂಡ ನ್ಯೂಸೆನ್ಸೇ. ಜೊತೆಗೆ ಕೆಲವರು ಹೇಳ್ಬೋದು, ಗುರು ಅವರು ಧೂಮಪಾನಕ್ಕೆ ಸಂಬಂಧಪಟ್ಟಂಗೆ ಅವರು ಹೋರಾಟ ಮಾಡ್ತಿದ್ದಾರೆ ಅಂತ. ಹೋರಾಟ ಒಂದು ಅಂಗಡಿಗೆ ಸಾಕ, ಒಂದು ಅಂಗಡಿಗೆ ಸೀಮಿತವ? ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಎಷ್ಟೋ ಅಂಗಡಿಗಳಿದ್ದಾವೆ. ಕೆಲವರು ಹೊಟ್ಟೆ ಪಾಡಿಗೆ ಮಾಡ್ಕೊಂಡು ತಿಂತಿದ್ದಾರೆ, ಉಣ್ತಿದ್ದಾರೆ, ಮಾರ್ತಿದ್ದಾರೆ. ಈಗ ಅವ್ನು ನಿಲ್ಸಿದ ತಕ್ಷಣ ಸಿಗರೇಟ್ ಬಿಟ್ಬಿಡ್ತಾನೆ, ಇನ್ನೊಂದು ಅಂಗಡಿಗೆ ಹುಡಿಕೊಂಡು ಹೋಗ್ತಾನೆ. ಅದನ್ನ ಬ್ಯಾನ್ ಮಾಡಬೇಕಾಗಿರೋದಲ್ಲಿ, ಅದನ್ನ ಹೋರಾಟ ಮಾಡಬೇಕಾಗಿರೋದಲ್ಲಿ ಸ್ಟೇಟ್ ಗೌರ್ಮೆಂಟ್ ಇಲ್ವಾ, ಸೆಂಟ್ರಲ್ ಗೌರ್ಮೆಂಟ್ ಇಲ್ವಾ? ದೊಡ್ಡದಾಗಿ ಹೋರಾಟ ಮಾಡಬೇಕು, ಸಂಘಟನೆ ಮಾಡಬೇಕು. ನಮ್ಮನ್ನು ಕರೀರಿ, ನಾವು ಬರ್ತೀವಿ, ಜನರನ್ನು ಕರೀರಿ, ಬರ್ತಾರೆ. ಇಷ್ಟ ಇದ್ದವ್ರು ಬರ್ತಾರೆ, ಎಲ್ಲರೂ ಬರಲ್ಲ. ನಿಮ್ಮನ್ನು ನೋಡ್ಬೇಕು ಅನ್ನೋರು ಬರ್ತಾರೆ, ಎಲ್ಲರೂ ಬರಲ್ಲ. ಹೋರಾಟ, ಹಾರಾಟ ಇವೆಲ್ಲ ಕೇವಲ ನೆಪ ಮಾತ್ರಕ್ಕೆ ಅಷ್ಟೇ ಆಗಿರುವಂಥದ್ದು ನಮ್ಮ ಸಮಾಜದಲ್ಲಿ. ಸೊ ಓಕೆ, ಅದಾದ ನಂತರ ಅವ್ರ ಒಳ್ಳೆ ಉದ್ದೇಶ ಅಲ್ಲಿರುವಂಥ ಜನರನ್ನ ಹಂಗೆ ಹೇಳಿ ಕಳಿಸ್ತಾರೆ. ಪಾಪ ಎಲ್ಲ ದಿಕ್ಕಪ್ಪಲ್ಲ ಓಡ್ತಾರೆ. ಕಾರಣ ಏನು ಅಂದರೆ, ಇವರು ನೋಡಿರ್ತಾರಲ್ಲ, ಹೋಗಪ್ಪ ಈ ವ್ಯಕ್ತಿ ಹತ್ರ ಯಾಕೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು, ವಿಡಿಯೋ ಮಾಡ್ಕೊಳ್ತಾನೆ, ಯಾಕೆ ಬೇಕು ಅಂತ ಕೇಳಿ ಇವ್ರು ಪಾಪ ಹೊರಟೋಗ್ಬಿಡ್ತಾರೆ.
ಅದಾದ ನಂತರ ಏನಾಗುತ್ತೆ, ಅವ್ರ ಮನೆ ಹತ್ರ ಹೆಚ್ಚು ಕಡಿಮೆ 10 ಗಂಟೆ, ಇವತ್ತು ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಇದಕ್ಕಿದ್ದಂಗೆ ಒಂದು ವಿಡಿಯೋ ತುಣುಕನ್ನ ನಾನು ಪ್ರಸಾರ ಮಾಡ್ತೀನಿ ನೋಡಿ. ಅಮ್ಮನಂತೆ ದೋಷಣೆ ಮಾಡ್ಕೊಂಡು ಸೊ ಈಗ ನೀವು ಗಮನಿಸಿದ್ರೆ ಆ ವಿಡಿಯೋ ತುಣುಕನ್ನ ಏನಾಯ್ತು ಅನ್ನೋಂಥದ್ದನ್ನ ವಾಡದ ಒಂದು ಪರಿಸ್ಥಿತಿ, ಕೈ ಮಿಲಾಯಿಸ್ಕೊಂಡು ಕೊರಳ್ಪಟ್ಟಿ ಎಲ್ಲ ಇಟ್ಕೊಂಡವ್ರೆ, ಬಟ್ ಕೈ ಎತ್ತು ಒಬ್ರಿಗೊಬ್ರು ಹೊಡೆದಿಲ್ಲ. ಅದೊಂದು ಇಲ್ಲಿ ಅಚಾತುರ್ಯ ತಪ್ಪಿರ್ತಕ್ಕಂಥದ್ದು. ಯಾರೋ ಒಬ್ಬ ಹುಡುಗ ಜಿಮ್ ಟ್ರೈನರ್ ಅಂತೆ ಅಥವಾ ಜಿಮ್ಮಲ್ಲಿ ವರ್ಕ್ ಮಾಡೋದಂತೆ ಏನೋ ಹೋಗ್ತಿಲ್ಲ, ಅವ್ನು ಬರ್ತಾನೆ, ಬಂದಾದ ನಂತರ ಐ ಆಮ್ ಆಲ್ಸೋ ಕೊಡಿಗೆಹಳ್ಳಿ ಪೀಪಲ್ ಅಂತ ಅಂದ್ಕೊಂಡು ಮಾತು ನಡೆಯುತ್ತೆ. ಯಾಕೆಂತಂದ್ರೆ ಆ ವ್ಯಕ್ತಿನೂ ಕೂಡ ಕೊಡಿಗೆಹಳ್ಳಿಯವನಂತೆ, ಇವರು ಕೂಡ ಕೊಡಿಗೆಹಳ್ಳಿಯವರಾಗಿರೋದ್ರಿಂದ ಮಾತು ನಡೆಯುತ್ತೆ. ಅದಾದ ನಂತರ ಅಲ್ಲಿ ಫಸ್ಟು ಅವನು ಬ್ಯಾಗ್ನ ಎಸಿತಾನೆ, ಅದಾದ ನಂತರ ಇವ್ರು ಹೋಗಿ ಎದೆ ಉಬ್ಬಿಸ್ಕೊಂಡು ಎದೆ ಗುದ್ದುತ್ತಾರೆ. ಅದಾದ ನಂತರ ಇಬ್ರು ಕೈ ಮಿಲಾಯಿಸ್ತಾರೆ. ಅವ್ನು ಬಂದು ಇವ್ರು ಕೊರಳ್ಪಟ್ಟಿ ಇಟ್ಕೊಳ್ತಾನೆ, ಇವ್ರು ಹೋಗಿ ಅವ್ನು ಕೊರಳ್ಪಟ್ಟಿ ಇಟ್ಕೊಳ್ತಾರೆ, ಹಿಂಗೆಲ್ಲ ಆಗುತ್ತೆ. ಅದಾದ ನಂತರ ಅಲ್ಲಿರೋರೆಲ್ಲ ಬಿಡಿ ಸರ್ ಬೇಡ ಸರ್ ಅಂತಂದ್ರೂ ಕೂಡ ಹೆಚ್ಚು ಕಡಿಮೆ 1 ನಿಮಿಷ ಇವ್ರದ್ದು ಫೈಟ್ ಅಲ್ಲಿ ನಡೆದೇ ಹೋಗುತ್ತೆ. ಬಟ್ ಯುದ್ಧ ನಡೆದಿಲ್ಲ, ಕೈ ಮಿಲಾಯಿಸಿಲ್ಲ. ಸೊ ಇವ್ರು ಅದಾದ ನಂತರ ಮತ್ತೆ ಲೈವ್ ಬರ್ತಾರೆ, ನನ್ನ ಗನ್ಮ್ಯಾನ್ ಇದ್ದಿರಿ ಇವತ್ತು ಡಮ್ ಅನ್ಸ್ಬಿಡ್ತಿದೆ, ನನ್ನ ಗನ್ಮ್ಯಾನ್ ಇದ್ದಿರಿ ಇವತ್ತು ಶೂಟ್ ಮಾಡ್ಬಿಡ್ತಿದ್ದೆ, ನನ್ನ ಗನ್ಮ್ಯಾನ್ ಇದ್ದಿರಿ ಇವತ್ತು ಇವ್ರ ಅದೃಷ್ಟ ಚೆನ್ನಾಗೈತೆ, ನನ್ನ ಗನ್ಮ್ಯಾನ್ ಇವತ್ತು ಮನೇಲಿ ಇದ್ದ ಅಂತ ಅನ್ಕೊಂಡು ಪಾಪ ಗನ್ಮ್ಯಾನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತಿದ್ದಾರೆ, ಅವನೇನೋ ಮಾಡ್ತಾನೆ ನಾಳೆ ದಿನ ಅಂತ. 40 ಜನ ಡ್ರಗ್ ಪೆಡ್ಲರ್ಗಳು, ಕನ್ಸ್ಯೂಮರ್ಸ್ಗಳು, 40 ದಾಂಡಿಗರು ನೆನ್ನೆ ಇವತ್ತು ಬೆಳಗ್ಗೆ ಅಟ್ಯಾಕ್ ಮಾಡಿದ್ರು. ಅವ್ರ ಲಕ್ಕಿ ಟೈಮು ಗನ್ಮ್ಯಾನ್ ಇರಲಿಲ್ಲ ನನ್ನ ಜೊತೆ. ಗನ್ಮ್ಯಾನ್ ಇದ್ದರೆ ಇವತ್ತು ಕರ್ನಾಟಕಕ್ಕೆ ಗುಂಡಿನ ಸದ್ದಂತೂ ಕೇಳಿಸಿರೇನೆ. ಸೆಲ್ಫ್ ಡಿಫೆನ್ಸಲ್ಲಿ ಖಂಡಿತವಾಗಿ ಗುಂಡಾಗ್ತಾ ಇದ್ವಿ. ಅಪ್ಪಿತಪ್ಪಿ ಜಗದೀಶ್ ಅವರೇ, ದಯವಿಟ್ಟು ನಿಮ್ಮ ಗನ್ಮ್ಯಾನ್ನ ಪಾಪ ಏನೇ ಆದರೂ ಜವಾಬ್ದಾರಿ ಪಾಪ ಅವನ ಮೇಲೆ ತರೋದಕ್ಕೆ ನೀವು ರೆಡಿ ಆಗಿದ್ದೀರಿ ಅಂತ ಅನಿಸ್ತೈತೆ. ನೀವು ಹೇಳ್ತಾರೆ ಪದೇ ನನ್ನ ಗನ್ಮ್ಯಾನ್ ಇದ್ದರೆ ಶೂಟ್ ಮಾಡ್ಬಿಡ್ತಿದ್ದ, ನನ್ನ ಗನ್ಮ್ಯಾನ್ ಇದ್ದರೆ ಇವತ್ತು ಡಮ್ ಅನ್ನಿಸ್ತಿದೆ, ಇವತ್ತು ಬೆಂಗಳೂರಿಗೆ ಸೌಂಡ್ ಕೇಳಿಸ್ತಿದ್ದ. ತಪ್ಪು ಸರ್ ಅದು. ನೀವು ಹೇಳ್ತಾ ಇದ್ದೀರಿ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ನನ್ನ ಗನ್ಮ್ಯಾನ್ ಹೊಡಿತಿದ್ದ ಅಂತ. ಪಬ್ಲಿಕ್ಗೆ ಎಲ್ಲ ಒಂದು ಕಡೆ ಅದು ಭಯವನ್ನು ಹುಟ್ಟಿಸೋ ರೀತಿನೇ. ನಿಮ್ಮ ಹತ್ರ ಒಂದು ಗನ್ ಇದೆ ಅನ್ನೋಂಥದ್ದನ್ನು ನೀವು ಒತ್ತಿ ಹೇಳ್ದಂಗೆ, ನನ್ನ ಹತ್ರ ಗನ್ ಇದೆ, ನಾನು ಅದನ್ನು ಡಮ್ ಅನ್ನಿಸ್ತೀನಿ, ನನಗೇನಾರು ಮುಟ್ಟಕ್ಕೆ ಬಂದರೆ, ನನಗೇನಾರು ಮಾಡೋಕ್ಕೆ ಬಂದರೆ ಅನ್ನೋಂಥದ್ದನ್ನು ಫಸ್ಟ್ ಎದೆ ಉಬ್ಬಿಸ್ಕೊಂಡು ಹೋದವ್ರು ನೀವೇ. ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ ಸೀರಿಯಸ್ಲಿ. ಕಾರಣ ಏನು ಗೊತ್ತಾ, ನಿಮ್ಮ ಆ ದಿನಗಳ ಹೋರಾಟ ಐತಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ. ಈ ಹಿಂದೆ ನೀವು ಒಬ್ಬರು ಪೊಲೀಸ್ ಅಧಿಕಾರಿಗೆ ಸಂಬಂಧಪಟ್ಟಾಗೆ ಹೋರಾಟ ನಡೆಸಿದ್ರಿ, ಅದಕ್ಕೆ ಧ್ವನಿಯಾಗಿ ನಿಂತವ್ರು ನಾವು. ಲಾಯರ್ ಜಗದೀಶ್ ಅವ್ರಿಗೆ ಹಿಂಗಾಗಿದೆ ಅಂತಂದರೆ ಆ ಅಧಿಕಾರಿನ ತುಂಬ ಇಷ್ಟಪಡ್ತಿದ್ದವ್ರು ನಾವು. ಅವತ್ತು ಬೇಜಾರಾಗೋಯ್ತು, ಇಂಥವ್ರನ್ನ ಇಷ್ಟಪಡ್ತಿದ್ವಿ ಅಂತ. ಕಾರಣ ಏನು ಗೊತ್ತಾ, ಇಂಥವ್ರು ಧ್ವನಿ ಎತ್ತಿದ್ರಲ್ಲ ಅವ್ರ ವಿರುದ್ಧವಾಗಿ ಅನ್ನೋಂಥದ್ದನ್ನು ನಿಮಗೆ ಸಪೋರ್ಟ್ ಮಾಡ್ದೋ ನಾವು. ಬಟ್ ನೀವು ಅದನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದೀರಿ ಇತ್ತೀಚಿನ ದಿನಗಳಲ್ಲಿ. ನಿಜಕ್ಕೂ ಇಲ್ಲೊಂದು ಘಟನೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಹೇಳಲೇಬೇಕು ನಾನು. ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ಗೆ ಹೋದ್ರು. ಎಲ್ಲ ಅಂದ್ಕೊಂಡಂಗಾಗಿದ್ರೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ನಾನು ಇರಬೇಕಿತ್ತು. ಒಂದಷ್ಟು ಕಾರಣಾಂತರಗಳಿಂದ ನಾನು ಹೋಗೋಕ್ಕಾಗಲಿಲ್ಲ. ಏನೋ ಪರ್ಸ್ನಲ್ ಕಾರಣಗಳಿದ್ದೋ, ಒಂದಷ್ಟು ಕೆಲಸ ಕಾರ್ಯಗಳಿದ್ದೋ, ನಾನು ಒಪ್ಕೊಂಡಂಥ ಕಮಿಟ್ಮೆಂಟ್ಗಳಿದ್ದೋ. ಸೊ ನನ್ನ ಕೈಲಿ ಪ್ರೆಸೆಂಟ್ ಯಾವ ಕಾರಣಕ್ಕೂ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ಕ್ವಿಟ್ ಮಾಡಾಯಿತು, ಮುಗೀತು. ಅದಾದ ನಂತರ ಯಾರ್ಯಾರೆಲ್ಲ ಬಿಗ್ ಬಾಸ್ಗೆ ಬರ್ತಾರೆ ನೋಡೋಣ ಅನ್ನೋ ಒಂದು ಕುತೂಹಲ ಇತ್ತು. ಹೆಚ್ಚು ಕಮ್ಮಿ ಒಂದು 15-16 ಜನರೆಲ್ಲ ಬಂದರು. ಅದಾದ ನಂತರ ಈ ಕಡೆ ಲಾಯರ್ ಜಗದೀಶ್ ಅವ್ರು ಬಂದಾಗ ಪರ್ಸ್ನಲಿ ನನಗೆ ತುಂಬ ಖುಷಿ ಆಯಿತು. ಈ ವ್ಯಕ್ತಿ ಆಚೆ ಕಡೆ ಹೋರಾಟ ಮಾಡಿದಂಥವ್ರು ಈ ಒಳಗಡೆ ಯಾವ ರೀತಿ ಇರಬಹುದು, ಸ್ಟ್ರೇಟ್ ಆಗಿರ್ತಾರಾ ಅಥವಾ ಅಲ್ಲಿ ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವದ ಆಟ, ಮುಖವಾಡ ಕಳಿಸ್ಬಿಟ್ಟು ಆಟ ಆಡಬೇಕು, ಇವ್ರು ಏನಾರು ಮುಖವಾಡ ಹಾಕೊಳ್ತಾರ, ಸೊ ಹೆಂಗಿರ್ತಾರೆ ಅಂತ ಕ್ಯೂರಿಯಾಸಿಟಿ. ನಾನು ಹೋಗ್ಲಿಲ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಇವ್ರು ಬಂದ್ರಲ್ಲ ಅಂತ ಖುಷಿಲಿ ನಾನು ಹೋಗ್ಲಿಲ್ವ ಅನ್ನೋಂಥ ಬೇಸರನ ಪಕ್ಕಕ್ಕೆ ಇಟ್ಬಿಟ್ಟೆ. ಸೊ ಇದುವರೆಗೂ ಎಲ್ಲೂ ಕೂಡ ನಾನು ರಿವೀಲ್ ಮಾಡಿಲ್ಲ ಬಿಗ್ ಬಾಸ್ ಸಂಬಂಧಪಟ್ಟಂಗೆ. 1-2 ಸಲ ಮೀಟಿಂಗ್ ಆಗಿತ್ತು, ಎಲ್ಲ ಆಗಿತ್ತು. ಅದಾದ ಬಳಿಕ ಒಂದಷ್ಟು ಕಾರಣಾಂತರಗಳಿಂದ ನಾನು ಹೋಗಕ್ಕಾಗಿಲ್ಲ. ಆಮೇಲೆ ನಾನೇನು ಒಂದಷ್ಟು ಕಮಿಟ್ಮೆಂಟ್ ಹೇಳಿದ್ನಲ್ಲ ಅದು ಕೂಡ ಅವ್ರ ಕೈಲಿ ಆಗಲಿಲ್ಲ. ಒಟ್ಟಾರೆಯಾಗಿ ನಾನು ಬಿಗ್ ಬಾಸ್ಗೆ ಕಾಲಿಡೋಕ್ಕಾಗಲಿಲ್ಲ. ಓಕೆ, ಮುಗೀತು. ಬಟ್ ಜಗದೀಶ್ ಅವರೋದಾಗ ನನ್ನಷ್ಟು ಖುಷಿ ಪಟ್ಟವ್ನು ಯಾರೂ ಇಲ್ಲ. ಕಾರಣ ಏನು ಅಂತಂದರೆ ವ್ಯಕ್ತಿ ಏನಾರು ಅಲ್ಲಿ ಮಾಡ್ತಾರೆ ಅಂತ. ಬಟ್ ಈ ವ್ಯಕ್ತಿ ಮಾಡ್ಕೊಂಡು ಬಂದಿದ್ದೇನಲ್ಲಿ ಕಾಂಟ್ರವರ್ಸಿಗಳಲ್ಲೂ ಕೂಡ ಇಲ್ಲ. ಇವರು ಒಂದಷ್ಟು ಪ್ರಶ್ನೆಗಳನ್ನು ನೇರವಾಗಿ ಕೇಳ್ತಿದ್ದು ನನಗೆ ತುಂಬ ಖುಷಿ ಆಗ್ತಿತ್ತು. ಬಟ್ ಯಾವ ಕಾರಣಕ್ಕೂ ಜಗದೀಶ್ ಅವರೇ ನೀವು ಕೈ ಎತ್ತಕ್ಕೆ ಹೋಗ್ತಿರಲ್ಲ, ಅದು ತಪ್ಪು. ಎಷ್ಟೇ ಪ್ರಕರಣಗಳಲ್ಲಿ ಗಮನಿಸ್ದಾಗೆ ನೀವು ಫಸ್ಟು ಕೈ ಎತ್ತಕ್ಕೆ ಹೋಗ್ತಾ ಇದ್ದೀರಿ, ಅದು ತಪ್ಪು. ಜೊತೆಗೆ ನೀವಿವತ್ತು ಲೈವ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಪಬ್ಲಿಕ್ ನಿಮ್ಮನ್ನು ನೋಡಿ ಖುಷಿ ಆಗಿರಬಹುದು. ನೀವು ಹೆಂಗೆ ಲೈವ್ ಮಾಡ್ತೀರಿ ಅದೇ ರೀತಿ ನಿಮ್ಮನ್ನೊಬ್ಬ ವಿಡಿಯೋ ಮಾಡೋಕ್ಕೆ ಬಂದರೆ ಯಾವನೋ ನೀನು ಯಾರ್ದೋ ವಿಡಿಯೋ ಮಾಡ್ತೀನಿ ಅಂದ, ಕೇಸ್ ಹಾಕ್ಸ್ಬಿಡ್ತೀನಿ, ನಿಮ್ಮ ಮೇಲೆ ಒದ್ದೊಳಗೆ ಹಾಕ್ಬಿಡ್ತೀನಿ ಅಂತ ಅವ್ನಿಗೆ ಎದುರಿಸ್ತೀರಿ. ಇನ್ನೊಬ್ಬ ಆಟೋ ಚಾಲಕ ಬರ್ತಾನೆ ಇವತ್ತು ನೀವು ವಿಡಿಯೋ ಮಾಡೋದ ಸಂದರ್ಭದಲ್ಲಿ, ಯಾರೋ ನೀನು ಆರು ನುಡಿಯೋ ಆ ಕಡೆ ಹೋಗ್ಕೋ ಗಾಡಿಯಾ ಅಂತ
ಯಾರ ನೀವೆಲ್ಲ ಔಟ್ ಹಿಂದೇನು ನೀನ ಕಳ್ಸಿದ್ದ ಹುಡುಗರ್ನ ನೀವ್ಯಾರು ಆಟ ಆಯ್ತು ಇದಾಟ ಆಟ ಆಯ್ತು ನೀನು ಗ್ಯಾಂಗ್ ಅವರಾ ಎಲ್ಲಿ ಗಾಡಿ ಇತ್ತು ನೋಡಿ ಆಯ್ತಲ್ಲ ಇಟ್ಟಲು ಯಾಕೆ ಇಲ್ಲಿ ಅಡ್ಡ ಎತ್ತು ಗಾಡಿ ಇತ್ತು ಯಾರು ನೀನ್ಯಾರು ಆಯ್ತು ಗಾಡಿ ಎತ್ತು ನೀನ್ಯಾರು ಯಾರು ನೀನು ಏಯ್ ಗಾಡಿ ಯಾರ ನೀನ್ಯಾರ ಎತ್ತು ಗಾಡಿ ಹೆಸರು ನಿಂದ ಹೆಸರೇನಾ ಎತ್ತು ಗಾಡಿ ಏಯ್ ಅಲ್ಲ ಗುದ್ಬಿಡಿ ಹಾಕ್ಯ ಅಲ್ಲ ಆರನೇ ಕೊಡ್ದಿಲ್ಲ ಆರನೇ ಕೊಡ್ದಿಲ್ಲ ಆರ ನೋಡಿ ಕಿವಿಗೆ ಹಾಕೊಂಡು ಇಲ್ಲಿ. ಸೊ ಪಬ್ಲಿಕ್ಗೆ ನೀವು ಕೊಡ್ತಿರೋ ಗೌರವ ಇದೆನಾ? ಅಲ್ಲಿ ಯಾರೋ ಒಬ್ಬ ನಿಮ್ಮನ್ನು ಇಷ್ಟಪಟ್ಟಿರ್ಬೋದು, ಬಿಗ್ ಬಾಸ್ನಲ್ಲಿ ಉಳ್ಕೊಂಡಾಗ ನಿಮ್ಗೊಂದು ವೋಟ್ ಹಾಕಿರ್ಬೋದು. ನೀವು ಸಾರ್ವಜನಿಕರಿಗೆ ಕೊಡುವಂತಹ ಗೌರವ ಇದೆನಾ? ನೀವು ಪ್ರತಿ ವಿಡಿಯೋದಲ್ಲಿ ಹೇಳ್ತೀರಿ ಪಬ್ಲಿಕ್ ಪರವಾಗಿ ನಾನು ಇದ್ದೀನಿ, ಪಬ್ಲಿಕ್ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ. ಇದೇ ಪಬ್ಲಿಕ್ಗೆ ನೀವು ಕೊಡುವಂಥ ಗೌರವ ಇದೆನಾ? ಅವ್ನು ಯಾರು ಎತ್ತ ಅಂತ ಗೊತ್ತಿಲ್ಲ, ನೇರವಾಗಿ ಯಾರೋ ನೀನು, ಏನಿದು ಉದ್ದೇಶ, ಏನಿದೆ ಅರ್ಥ? ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ಒಂಚೂರು ಬದಲಾಗಿ ನಿಮ್ಗಿರುವಂತಹ ಟ್ಯಾಲೆಂಟನ್ನು, ಆ ಪ್ರತಿಭೆ ಅಂತನ ಖಂಡಿತವಾಗಿ ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಸೀರಿಯಸ್ಲಿ ಜನ ನಿಮ್ಮನ್ನು ಇನ್ನೂ ಹೆಚ್ಚು ಫಾಲೋ ಮಾಡ್ತಾರೆ, ನಿಮ್ಮನ್ನು ಅನುಸರಿಸ್ತಾರೆ. ಇಲ್ಲ ಅಂತಂದರೆ ಈ ರೀತಿ ಪ್ರಕರಣಗಳು ಬಂತು ಅಂತಂದರೆ 3ರಲ್ಲಿ ಮತ್ತೊಂದು ಈ ಅಪ್ಪಂದು ಇದ್ದಿದ್ದೆ ಬಿಡುಗುರು ಅಂತ ಅನ್ಕೊಂಡ್ಬಿಡ್ತಾರೆ. ಒಂದು ಗಾದೆ ಮಾತೈತೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಅತಿಯಾಗಿ ಮಾತಿದ್ರೆ ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಸರ್. ನೀವು ನನ್ನನ್ನು ದ್ವೇಷಿಸ್ಬೋದು, ನಾನು ಮಾಡಿದಂಥ ವೀಡಿಯೋ ಹಿಡ್ಕೊಂಡು ವಾಪಸ್ ನನಗೊಂದು ಕೌಂಟ್ರ್ ಕೊಟ್ಬಿಟ್ಟು ಒಂದು ವೀಡಿಯೋ ಮಾಡ್ಬೋದು, ಬೈಬೋದು. ಓಕೆ, ನಾನು ನಿಮ್ಮನ್ನು ತುಂಬ ಇಷ್ಟಪಡೋನಾಗಿ ಒಂದು ಸಲಹೆ ಅಥವಾ ಕಿವಿ ಮಾತುಗಳು ಅಂತ ಅನ್ಕೊಂಡು ತಗೊಂಡ್ರೆ ನಿಮ್ಗೆ ಒಳ್ಳೇದು. ಇಲ್ಲ ಅಂತಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಸಾಮಾಜಿಕವಾಗಿ ನೀವು ಹೆಂಗಿದ್ದೀರಿ, ಸಾಮಾಜಿಕವಾಗಿ ಜನ ಹೆಂಗೆ ನೋಡ್ತಾರೆ ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು. ಒಟ್ಟಾರೆಯಾಗಿ ಇವತ್ತು ನಡೆದಂಥ ಪ್ರಕರಣದಲ್ಲಿ ಯಾರೋ ಹುಡುಗರು ಬಂದ್ರಲ್ಲ, ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದು, ಅದು ಕೂಡ ತಪ್ಪಾಗುತ್ತೆ. ಯಾಕಂತಂದರೆ ಇದೇನು ಬೆಂಗಳೂರಾ ಅಥವಾ ಯಾವ್ದಾದ್ರು ಬೇರೆ ಸ್ಟೇಟಲ್ಲಿ ಇದೀವ ನಾವು? ಹೆಂಗೆ ಕ್ರೈಮ್ ಅಂತ ಅನ್ಕೊಂಬಿಟ್ರು, ಏನು ಅನ್ಕೊಂಬಿಟ್ರು ನನಗಂತೂ ಅರ್ಥ ಆಗ್ತಿಲ್ಲ. ಇಲ್ಲಿ ಇವ್ರು ಪದೇ ಗನ್ ಅಂತ ಹೇಳ್ತಾರೆ, ಅವರ ಅಮ್ಮನ ಅಕ್ಕನ ಅಂತೆಲ್ಲ ಬಳಸುವಂಥದ್ದು. ಅದೇ ಭಾಷೆ ಒಬ್ಬ ವಕೀಲರಾದಂಥ ನಿಮ್ಮ ಬಾಯಲ್ಲೂ ಕೂಡ ಅಮ್ಮ ಅಕ್ಕ ಅನ್ನೋಂಥ ಪದ ಬರ್ತಿರೋಂಥದ್ದು ನಿಜಕ್ಕೂ ವಿಷಾದಕರ ವಿಚಾರ. ನೀವು ಹೋರಾಟ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಹೋರಾಟದ ಹಾದಿ, ಆ ಧ್ವನಿ, ಆ ಭಾಷೆ, ನಿಮ್ಮ ಕಂಟ್ರೋಲ್, ನಿಮ್ಮ ಕೋಪದ ಕಂಟ್ರೋಲ್ ಎಲ್ಲ ಹಿಡಿತದಲ್ಲಿರಬೇಕು. ಕೇವಲ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಡಿಯೋ ಮಾಡಿ ಹರಿಬಿಡೋದಕ್ಕೆ ಸೀಮಿತ ಆಗಬಾರ್ದು. ಜಗದೀಶ್ ಸರ್, ದಯವಿಟ್ಟು ಒಂಚೂರು ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ಬ ನಿಮಗಿಂತ ಕಿರಿಯ ವಯಸ್ಸಿನ ಹುಡುಗ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಕಾರಣ ನಾವು ನಿಮ್ಮನ್ನು ಇಷ್ಟಪಡೋರು ಒಂಚೂರು ಬದಲಾಗಿ ಅಂತ. ಇಲ್ಲ ನಾನು ಹಿಂಗೆ ಇರ್ತೀನಿ, ನಾನು ಹಿಂಗೆ ಮಾಡ್ಕೊಳ್ತೀನಿ ಅಂತಂದರೆ ನಿಮ್ಮ ಹಣೆ ಬರ ಸರ್. ಜನ ಥಿಂಕ್ ಮಾಡೋದಂಗೆ ಯಪ್ಪಂಗೆ ಕಾಂಟ್ರವರ್ಸಿ ಬೇಕಷ್ಟೇ. ಒಂದು ವಿಚಾರ ಎತ್ತೋದು, ಒಂಚೂರು ಕಡ್ಡಿಗಿರೋದು, ಮುಗಿಸೋದು, ಎರ್ಚ್ಬಿಟ್ಟು ಹೋಗೋದು, ಇದಿಷ್ಟೇ ಆಗ್ಬಿಡೈತೆ. ಕೆಲವರು ನಿಮ್ಮನ್ನು ಬೆಂಬಲಿಸೋರು ನನ್ನನ್ನು ಬೈಬೋದೀಗ. ಸತ್ಯ ಮಾತಾಡ್ತಾ ಇದ್ದೀನಿ, ನೀವು ಬೈದರೂ ಕೂಡ ನನಗೆ ಸಂತೋಷ, ಏನೂ ತೊಂದರೆ ಇಲ್ಲ, ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ. ಒಟ್ಟಾರೆಯಾಗಿ ಲಾಯರ್ ಜಗದೀಶ್ ಅವರು ಏನೀಗ ಈ ಪ್ರಕರಣಗಳೆಲ್ಲ ಒಂಚೂರು ಆಚೆ ಬಂದು ತಮಗಿರುವಂತಹ ಟ್ಯಾಲೆಂಟನ್ನು ಬಡ ಜನರ ಪರವಾಗಿ, ಎಷ್ಟೋ ಶೋಷಿತರ ಪರವಾಗಿ, ನೊಂದವರ ಪರವಾಗಿ ನಿಂತ್ಕೊಂಡ್ರೆ ನಿಮ್ಮ ಹೋರಾಟಕ್ಕೆ ನನ್ನ ಧ್ವನಿಯೂ ಕೂಡ ಇರುತ್ತೆ. ಇಲ್ಲ ನಾನು ಹಿಂಗೆ ಇರ್ತೀನಿ ಅಂತಂದರೆ ನಮಸ್ಕಾರ, ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.